ಕೊಟ್ಟು ಅಲ್ಲಿ ಸಮತೋಲನ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾವು ಕೇಂದ್ರ ಸರ್ಕಾರಕ್ಕೆ ಸಾರಿ ರಿಪೀಟ್ ಮಾಡಿ ಸರ್, ಹೆಂಗೆ ಎಲ್ಲರೂ ಸೇರಿ ಎಲ್ಲರ ಪರಿಶ್ರಮ ಅಂದ್ರೆ ಬೆಂಗಳೂರಿನಲ್ಲಿರುವ ನಟರಾಜ್ ಗೌಡ್ರು, ಚಿತ್ರದುರ್ಗದಲ್ಲಿರುವ ಹನುಮಂತು ಎಲ್ಲರ ಕಾಂಟ್ರಿಬ್ಯೂಷನ್ ಅಲ್ವಾ? ಇಲ್ಲ ನಾನು ಅದ್ರೆ ನಾನು ನಿಮ್ಗೆ ಅದನ್ನೇ ಅದೇ ಲಾಜಿಕ್ ದೇಶಕ್ಕೂ ಅದನ್ನ ನಾವು ಒಪ್ಕೊಂಡಿದೀವಿ. ಅದೇ ಲಾಜಿಕ್ ದೇಶಕ್ಕೆ ಲಾಜಿಕ್ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನಾವು ಇದೀವಿ, ನೀವು 1971 ಜನಸಂಖ್ಯೆ ಏನಿದೆ ಅದನ್ನ ಅದರ ಆಧಾರದ ಮೇಲೆ ಕೂಡ ದಯವಿಟ್ಟು ಮುಂದುವರಿಸಿ. ಯಾಕಂದ್ರೆ ನಮ್ಗೇನ್ ಮಾಡ್ತಾ ಇದಾರೆ ಇವಾಗ ಅಂದ್ರೆ, ನಾವು ಎಷ್ಟು ಅಭಿವೃದ್ಧಿ ಹೊಂದುತ್ತಾ ಇದೀವೋ ಅದಕ್ಕೆ ನಮಗೆ ವಾಪಸ್ಸು ಹಣ ಬರದಲ್ಲೇ ಕೇವಲ ಅಲ್ಲಿಗೆ ಜನಸಂಖ್ಯೆ ಜಾಸ್ತಿ ಮಾಡ್ತಾ ಇರೋ ಜಾಗಗಳಿಗೆ ಕೇವಲ ಹಣವನ್ನು ಅಲ್ಲಿಗೆ ಆಗ್ತಾ ಇದ್ರೆ, ಇಲ್ಲಿ ನಾವು ಕಷ್ಟ ಪಡ್ತಾ ಇದೀವಿ. ದಿನಕ್ಕೆ 14 ಗಂಟೆ 12 ಗಂಟೆ ಕಷ್ಟ ಪಡ್ತಾ ಇದೀವಿ. ನಾನ್ ಕೂಡ ಬೆಂಗಳೂರಲ್ಲಿ ಕಷ್ಟ ಪಡ್ತಾ ಇದೀನಿ. ನಾನ್ ಕಟ್ತಾ ಇರೋ ಟ್ಯಾಕ್ಸ್ ಗೆ ಬ್ಯಾಂಗ್ಳೂರಲ್ಲಿ ಬಿಟ್ಟು ತಗೊಂಡೋಗ್ಬಿಟ್ಟು ಬೇರೆ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇದೀವಿ. ರಿಷಿಕ್ ಒಂದ್ ನಿಮಿಷ ಇರು ಗುರು, ಒಂದೇ ಒಂದ್ ನಿಮಿಷ ಹೇಳ್ತೀನಿ. ಕರ್ನಾಟಕದಲ್ಲಿ ನಾವು ನಾನು ಇಂಡಿವಿಜುವಲ್ ಆಗಿ ನಾನು ಕಾರ್ಪೊರೇಟ್ ಕೇಳಿಸ್ಕೊಳಪ್ಪ, ಇದೇನಿದೆ ಈ ತರ ಮಾತಾಡಿದ್ರೆ ಹೆಂಗಿದೆ? ಸೆನ್ಸ್ ಇಟ್ಕೊಳ್ಬೇಕು, ಡೆಕೋರಂ ಇರ್ಬೇಕು. ನಾವು ಕರ್ನಾಟಕದಲ್ಲಿ ನಾವು ದುಡಿತಾ ಇದ್ದೀವಿ. ನಾವು ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯದ ನೀವು ಹೇಳಿದ್ರಲ್ಲ, ನಾವು ಕಲ್ಯಾಣ ಕರ್ನಾಟಕಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕಿದೆ, ಕಿತ್ತೂರು ಕರ್ನಾಟಕ ಹೆಚ್ಚಿನ ಆದ್ಯತೆ ಕೊಡಬೇಕಾಗಿದೆ, ಬೆಂಗಳೂರಿನ ಸೌಕರ್ಯ ಹೆಚ್ಚಿಗೆ ಮಾಡಬೇಕಾಗಿದೆ. ಈ ಸಮಯದಲ್ಲಿ ಕೇಂದ್ರ ಸರ್ಕಾರ ನಮ್ಮ ತೆರಿಗೆ ತೆಗೆದುಕೊಂಡು ನಮ್ಗೆ ವಾಪಸ್ ಕೊಡದಲ್ಲೇ ಇದ್ದಾಗ ನಾವ್ ಎಷ್ಟಂತ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ? ಹಾಗಾಗಿ ನಾವೇನ್ ಕೇಳ್ತಾ ಇದೀವಿ ಅಂದ್ರೆ, ನಮ್ಮ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬರ್ಬೇಕಾಗಿರೋದು ಎಷ್ಟು ಸಾವಿರ ಕೋಟಿ? ಕುಮಾರಸ್ವಾಮಿ ನೀನು ಬಾಯಿ ಬಡ್ಕೋತೀಯ, ಜವಾಬ್ದಾರಿ ಕೇಂದ್ರ ಸರ್ಕಾರದಿಂದ ಬರ್ಬೇಕಾಗಿರೋದು ಆಯ್ತು 20,000 ಕೋಟಿ ಅಂತ ಇಟ್ಕೊಳ್ಳೋಣ. ರಾಜ್ಯ ಉದ್ಧಾರ 20,000 ಕೋಟಿ ಅಂದರೆ ರಾಜ್ಯ ಸರ್ಕಾರಗಳು 7 ಕೋಟಿ ಅಲ್ಲ 20,000 ಕೋಟಿ ರಾಜ್ಯ ಉದ್ಧಾರ ಆಗುತ್ತೆ. ಒಂದ್ ನಿಮಿಷ ಯಾಕೆ ಬಾಯಿ ಬಿಡ್ಕೋತಾ ಇದೆಯಾ? ಒಂದ್ ನಿಮಿಷ ಇರ, ಬಾಯಿ ಯಾಕೆ ಬಿಡ್ಕೊಂತ ಇದೆಯಾ? ನಟರಾಜ್ ಗೌಡ್ರೆ, ನೀವು ಅಷ್ಟೇ ವ್ಯವಧಾನದಿಂದ ಉತ್ತರ ಕೊಡ್ಬೇಡ ನೀನು. ಆಯ್ತು, ಅವ್ರ ಉತ್ತರ ಕೇಳಿಸ್ಕೊಳ್ಳೋಣ ಸರ್. ಮೊದಲ ಕನೆಕ್ಷನ್ ಬೇರೆ ಸರಿ ಇಲ್ಲ ಅಲ್ಲಿಂದ. ಆಯ್ತು ನಟರಾಜ್ ಗೌಡ್ರೆ, ನಾವು 7 ಕೋಟಿ ಜನಸಂಖ್ಯೆಯನ್ನು ನೋಡ್ಬೇಕಾಗಿದೆ, ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ನೋಡ್ಬೇಕಾಗಿದೆ. ನಮಗೆ ನಮ್ಮ ತೆರಿಗೆನಲ್ಲಿ ನಾವು ಇಲ್ಲಿನ ತೆರಿಗೆ ನಾವು ವಾಪಸ್ ಕೊಡಿ ಅಂತ ಕೇಳ್ತಾ ಇರೋದು. ಬರೀ ಬೆಂಗಳೂರು ಕೊಡಿ ಅಂತಲ್ಲ, ಇಡೀ ರಾಜ್ಯಕ್ಕೆ ಕೊಡಿ, ವಾಪಸ್ ನಮ್ಮ ಪಾಲ್ ಕೊಡಿ ಅಂತ ಹೇಳ್ತಾ ಇರೋದು. ಹಾಗಾಗಿ ಮೂಲಭೂತ ಸೌಕರ್ಯ ಬೆಂಗಳೂರಿಗೂ ಬೇಕು, ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೂ ಬೇಕು, ಕರ್ನಾಟಕಕ್ಕೂ ಬೇಕು, ಬೇಕು ಕರ್ನಾಟಕಕ್ಕೂ ಬೇಕು, ಜಾರ್ಖಂಡ್ಗೂ ಬೇಕು, ತಮಿಳುನಾಡಿಗೂ ಬೇಕು. ಲಾಜಿಕ್ ಅದೇ. ಎನಿವೆ, ಯದುಕುಮಾರ್ ಅವರೇ, ಬಿಜೆಪಿಯ ಮತ್ತೊಂದು ವಾದ ಏನು ಅಂತಂದ್ರೆ, ನೋಡಿ ದಕ್ಷಿಣದಲ್ಲಿ ತಮಿಳುನಾಡಾಗ್ಲಿ ಕೇರಳ ಆಗ್ಲಿ ಹೆಚ್ಚಿಗೆ ಈ ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಮಾತನಾಡ್ತಿಲ್ಲ. ಕರ್ನಾಟಕ ಪದೇ ಪದೇ ಯಾಕೆ ಕೇಳ್ತಿದೆ ಅಂತಂದ್ರೆ, ಇವ್ರು ಗ್ಯಾರಂಟಿ ಕೊಟ್ಬಿಟ್ರು, ಕೈ ಖಾಲಿ ಮಾಡ್ಕೊಂಡ್ಬಿಟ್ರು. ಇವಾಗ ಗ್ಯಾರಂಟಿ ಅನ್ನೋದು ಕೇವಲ ಕರ್ನಾಟಕಕ್ಕೆ ಸೀಮಿತ ಅಲ್ಲಲ್ಲ ಸರ್. ತಮಿಳುನಾಡಿನಲ್ಲಿ ವಿಜಯ್ ಅವರು ಎಲೆಕ್ಷನ್ ಮುಂಚೆ ಅನೌನ್ಸ್ ಮಾಡಿದ್ರು, ಇವಾಗ ಕೊಡ್ತಿರೋದು ನೋಡಿದ್ರೆ ಗಾಬರಿ ಆಗುತ್ತೆ. ಹೆಂಗ್ ಮೇಂಟೈನ್ ಮಾಡ್ತಿದ್ದಾರೆ ಫಿನಾನ್ಷಿಯಲ್ ಕಂಡೀಷನ್ಸ್ ನ ಅಂತ ಹೇಳಿ. ಗ್ಯಾರಂಟಿ ಅನ್ನೋದು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಗ್ಯಾರಂಟಿಯಿಂದಾಗಿಯೇ ಬರಿದಾಗೋಯ್ತು, ಗ್ಯಾರಂಟಿ ಇಂದಾಗಿಯೇ ಅನ್ಯಾಯ ಅಂತ ಹೇಳಿ ಇವರು ಆರೋಪ ಮಾಡ್ತಿದ್ದಾರೆ. ಈ ಲಾಜಿಕ್ ಇನ್ ವರ್ಕೌಟ್ ಆಗಲ್ವಾ? ವ್ಯವಧಾನ ತಮಗೂ ಇರಬೇಕಾಗುತ್ತೆ. ನಾವು ಕೇಳ್ತಾ ಇರೋದೇನಂತಂದ್ರೆ, ಗ್ಯಾರಂಟಿಯಲ್ಲಿ ಯಾವ ಅವೈಜ್ಞಾನಿಕವಾಗಿ ಮಾಡಿದಂತದ್ದು, ಸತ್ತವರ ಅಕೌಂಟ್ಗೆ 113 ಕೋಟಿ ಹೋಗಿದಂತದ್ದು ಗ್ಯಾರಂಟಿ ಅನುಷ್ಠಾನ ಸಮಿತಿ, ನೀವು ಅನುಷ್ಠಾನನೇ ಮಾಡಲಿಲ್ಲ. ಸಮಿತಿಗಳು ಏನಂತಾರೆ, ಸಚಿವ ಸಂಪುಟದ ಸ್ಥಾನಮಾನ ತಗೊಂಡ್ರಿ, ಕಾರ್ ತಗೊಂಡ್ರಿ, ಇದು ಮಾಡಿದ್ರಿ, ಯಾವ್ದಕ್ಕೋಸ್ಕರ ಅನುಷ್ಠಾನ ಸಮಿತಿ ಆಗಿತ್ತು? 1,000 ಕೋಟಿ ಹೋಯ್ತಲ್ಲ, ಇವತ್ತು 5,000 ಕೋಟಿ ಗೃಹಲಕ್ಷ್ಮಿ ಹಣ ಇವತ್ತು ಸದನದಲ್ಲಿ ಕೇಳ್ತಾ ಇದೀವಿ, ಉತ್ತರನೇ ಇಲ್ಲ. ಮತ್ತೆ ಹೇಳ್ತಾ ಇದ್ದಂಥದ್ದು ಮೇಡಮ್, ಇವಾಗ ಕ್ಯಾಪೆಕ್ಸ್ ಕಳೆದ 3-4 ವರ್ಷದಿಂದ ಕ್ಯಾಪಿಟಲ್ ಫಂಡಿಂಗ್ 1.5 ಲಕ್ಷಕ್ಕಿಂತ 2 ಲಕ್ಷ ಕೋಟಿ ಆಯ್ತಲ್ಲ. ಯಾವ ಶಾಶ್ವತ ಯೋಜನೆಗೆ 1 ರೂಪಾಯಿ ಸ್ಪೆಂಡ್ ಮಾಡಿದ್ದೀರಾ ನೀವು? ನೀರಾವರಿ ಯೋಜನೆಗೆ 1 ರೂಪಾಯಿನೂ ಸ್ಪೆಂಡ್ ಮಾಡಿಲ್ಲ ನೀವು. ಅದಲ್ಲಿ ಹೇಳ್ಬೇಕಾಗುತ್ತೆ ಜನಕದಲ್ಲಿ. ಆಮೇಲೆ ಕೇಂದ್ರದಲ್ಲಿ ಮೇಡಮ್, ಅವಾಗ AK ಆಂಟೋನಿ ಡಿಫೆನ್ಸ್ ಮಿನಿಸ್ಟರ್ ಆಗಿದೆ, ಹೇಳ್ತಾ ಇದ್ದಂಥದ್ದು, ದ ಬಾರ್ಡರ್ ಸ್ಟೇಟ್ಸ್ ನ ನಾಟ್ ಡೆವಲಪ್ ಮಾಡೋದು ಡೆವಲಪ್ಮೆಂಟ್ ಅಂತೆ. ಯಾವ ನಮ್ಮ 7 ಸಿಸ್ಟರ್ಸ್ ಅರುಣಾಚಲ ಪ್ರದೇಶ ಆಗ್ಬೋದು, ಏನೇನು ಈಶಾನ್ಯ ಭಾಗದ ರಾಜ್ಯಗಳಿರ್ತವೋ, ಇವತ್ತು ಕೂಡ ಈಶಾನ್ಯ ಭಾರತ ರಾಜ್ಯಗಳಿಗೆ 18,000 ವಿಲೇಜಸ್ಗೆ ಎಲೆಕ್ಟ್ರಿಫಿಕೇಶನ್ ಆಗಿದಂಥದ್ದು ಮೋದಿ ಸರ್ಕಾರ ಬಂದಾದ್ಮೇಲೆ. ಮತ್ತೆ ಇವರ ಪ್ರಧಾನಮಂತ್ರಿಗಳು ಹೇಳಿದ್ದು, ದ ಫಸ್ಟ್ ಸೋರ್ಸ್ ಆಫ್ ಇನ್ಕಮ್ ಶುಡ್ ಬಿ ಗೋನ್ ಟು ದ ಪರ್ಟಿಕ್ಯುಲರ್ ಕಮ್ಯುನಿಟಿ, ಅದು ಅಲ್ಪಸಂಖ್ಯಾತರಿಗೆ ಅಂತ ಹೇಳಿದವರು ಸಮಗ್ರವಾಗಿ ಡೆವಲಪ್ಮೆಂಟ್ ಅಂತ ಏನ್ ಹೇಳ್ತಾರೆ ಮೇಡಮ್ ಅದಲ್ಲಿ ಯಾವ? ಆಮೇಲೆ ಕಲಬುರಗಿ ಬಗ್ಗೆ ಮಾತಾಡ್ತಾ ಇದ್ರು ರೇ, ಕಲ್ಯಾಣ ಕರ್ನಾಟಕದ ಬಡತನ ಹೋಗ್ಲಿಲ್ಲ, ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಡತನ
50 ವರ್ಷದಿಂದ 9 ಬಾರಿ ಗೆದ್ರು ಕೂಡ ಅವರ ಬಡತನ ನೀಗಿದೆ ಹೊರತು ಅಲ್ಲಿನ ಜನರ ಬಡತನ ನೀಗಿಲ್ಲ. ಇವತ್ತು ಕೂಡ ಯಾವುದೇ ಇಂಡೆಕ್ಸ್ ಅಲ್ಲಿ ತಗೊಂಡ್ರು ಅದು ಕಳಲೆ ಇರುವಂತದ್ದು. ಇದೇ ಕಾಂಗ್ರೆಸ್ಸಿನ ಅಭಿವೃದ್ಧಿ, ಆದ್ರೆ ಮಲ್ಲಿಕಾರ್ಜುನ್ ಅವರ ಅಭಿವೃದ್ಧಿ. ಅವ್ರು ಬೇರೆಯವ್ರ ಬಗ್ಗೆ, ರಾಜ್ಯದ ಬಗ್ಗೆ ಮಾತಾಡುವಂತದ್ದು ಇರುತ್ತೆ. ಮೇಡಮ್ ಇನ್ನೊಂದು, ನಮ್ಮ ತೆರಿಗೆ ಕೂಡ ಕೇಳ್ರಿ, ಕೇಂದ್ರಕ್ಕೆ ಮೋದಿಗೆ 6,000 ಕೋಟಿ ಕರ್ನಾಟಕಕ್ಕೆ ಅನುದಾನ ಕೊಟ್ಟಾಗಿದೆ. ಕಲಬುರಗಿನಲ್ಲಿ 267 ಗ್ರಾಮ ಪಂಚಾಯತ್ಗಳಲ್ಲಿ ಇದನ್ನ ಲಾಗೂ ಮಾಡಬೇಕು ಅಂತ ಇದಾಗಿರುವಂತದ್ದು. ಅಂದ್ರೆ ಇಂಪ್ಲಿಮೆಂಟೇಷನ್ಸ್ ಎಲ್ಲ ಆಗ್ತಿದೆ ಹೇಳಿ. ಯಾರು ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡ್ತಾರೋ ಅವ್ರ ಜಿಲ್ಲೆಲೇನೆ 267 ಗ್ರಾಮ ಪಂಚಾಯತ್ ಆಗಿರುವಂತದ್ದು. ಸೊ ಯಾವ ತಾರತಮ್ಯ ಹೇಳ್ಬೇಕಾಗುತ್ತೆ? ದಿನೇಶ್ ಅವರೇ, ನಮ್ಮ ರಾಜ್ಯಕ್ಕೆ ಬರ್ತಾ ಇರುವ ಹಣದ ಒಟ್ಟು ಪ್ರಮಾಣ ನೋಡಿದಾಗ ಕಳೆದ ವರ್ಷಕ್ಕಿಂತ ಈ ಬಾರಿ ಜಾಸ್ತಿ ಆಗಿದೆ ಅನ್ನೋ ಲೆಕ್ಕವನ್ನ ಕೇಂದ್ರ ಸರ್ಕಾರ, ಇಲ್ಲಿರುವ ಬಿಜೆಪಿ ನಾಯಕರು ಕೊಡ್ತಿದ್ದಾರೆ. ಕಳೆದ ಬಾರಿ 51,876 ಕೋಟಿ ಇತ್ತು, ಈ ಬಾರಿ 63,049 ಕೋಟಿ ಆಗ್ತಾ ಇದೆ. ಅಲ್ಲಿಗೆ ತಾರತಮ್ಯ ಅಥವಾ ಅನ್ಯಾಯ ಅಲ್ಲ, ನಾವು ಇನ್ನೂ ಕೂಡ ಪ್ರೋಗ್ರೆಸ್ಸೇ ಮಾಡ್ತಾ ಇದ್ದೀವಿ ಅನ್ನೋ ವಾದ ಇದೆ. ಮೇಡಮ್, ಈಗ ಕೇಂದ್ರ ಸರ್ಕಾರ ಮೊದಲಿಂದ ನಮಗೆ ಏನು 15th ಫೈನಾನ್ಸ್ ಕಮಿಷನಿಂದನೇ ನಮಗೆ ಹಣವನ್ನು ಕಡಿತ ಬಂದಿದ್ದಾರೆ. ಇದ್ರ ಜೊತೆಗೆ ಇವತ್ತು ನಾವು ಒಂದು UPSCನಲ್ಲಿ ಒಂದು ಕ್ವಶನ್ ಇದೆ, ಸೌತ್ ಇಂಡಿಯಾ ವರ್ಸಸ್ ನಾರ್ತ್ ಇಂಡಿಯಾ ಅಂತ. ನಾನೇನು ಹೇಳ್ತಾ ಇಲ್ಲ, ಎಕನಾಮಿ ಬಗ್ಗೆ ಹೇಳಿದಾಗ ಸೌತ್ ಇಂಡಿಯಾ ಎಕನಾಮಿ ಈಸ್ ಈಕ್ವಲ್ ಟು ಸ್ವಿಟ್ಜರ್ಲ್ಯಾಂಡ್ ಎಕನಾಮಿಗೆ ಸಮ ಆಗುತ್ತೆ. ಅಂದರೆ ನಮ್ಮ ಎಕನಾಮಿ ಆ ಲೆವೆಲಲ್ಲಿದ್ದು ಕೂಡ ಇವತ್ತು ನಾವು ಬಡತನದಲ್ಲಿ ಬದುಕ್ತಾ ಇದೀವಿ ಸೌತ್ ಇಂಡಿಯನ್ಸು. ಯಾಕಂದ್ರೆ ಈ ದುಡ್ಡುಗಳು ನಾರ್ತ್ ಇಂಡಿಯಾಕ್ಕೆ ಹೋದ್ರೂ ಕೂಡ ಅಲ್ಲಿ ಸದ್ಬಳಕೆ ಆಗ್ತಾ ಇಲ್ಲ. ಇವಾಗ ನೋಡಿ, ಬಿಹಾರದಲ್ಲಿ ಒಂದು 1,700 ಕೋಟಿ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗೋಯ್ತು. 1,700 ಕೋಟಿ ಬ್ರಿಡ್ಜ್ ಕೊಲ್ಯಾಪ್ಸ್ ಆಯ್ತು. 1-2 ವರ್ಷದಲ್ಲಿ ಸುಮಾರು 30 ಬ್ರಿಡ್ಜು UP ಮತ್ತೆ ಬಿಹಾರದಲ್ಲೇ ಕೊಲ್ಯಾಪ್ಸ್ ಆಗಿದ್ದಾವೆ. ಅವಕ್ಕೆಲ್ಲ ದುಡ್ಡು ಹೋಗಿದ್ದು ನಮ್ಮಿಂದಾನೆ. ಮತ್ತೆ ಇವತ್ತು ಕೂಡ 12 ವರ್ಷ ಆಗಿದೆ ಅಲ್ಲೆಲ್ಲ. ಇವತ್ತು ಏನು ಬಿಮಾರು ರಾಜ್ಯಗಳಲ್ಲಿ BJPನೇ ಆಡಳಿತದಲ್ಲಿದೆ. ಇವತ್ತು ಅಲ್ಲಿ ಲಿಟ್ರಸಿ ರೇಟ್ ತಗೊಂಡ್ರೆ 61%, 62% ಇದೆ. ಅಲ್ಲೂ ಕೂಡ ಇವತ್ತು ಅವರು ಎಂಪ್ಲಾಯ್ಮೆಂಟ್ಗೆ ಇವತ್ತು ಹೊರ ರಾಜ್ಯಗಳನ್ನ ನಂಬ್ಕೊಂಡಿದ್ದಾರೆ. ಮೊನ್ನೆ ಪ್ರಶಾಂತ್ ಕಿಶೋರ್ ಒಂದು ಮಾತು ಹೇಳಿದ್ರು ಬಿಹಾರದಲ್ಲಿ, ಏನಂತ ಅಂದ್ರೆ, ಯಾಕೆ ಬಿಮಾರು ರಾಜ್ಯಗಳಲ್ಲಿ ಹೆಲ್ತ್ ಎಜುಕೇಶನ್ ಎಂಪ್ಲಾಯ್ಮೆಂಟ್ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅಂದ್ರೆ, ಇಲ್ಲಿನ ಮ್ಯಾನ್ ಪವರ್ಗಳನ್ನ ಏನು ಗುಜರಾತ್ಗೆ, ಮಹಾರಾಷ್ಟ್ರಗೆ ಇಂಥ ಕಡೆಗೆ ಬಳಸ್ಕೊಳ್ಳೋಕೋಸ್ಕರ ಈ ಬಿಮಾರು ರಾಜ್ಯಗಳನ್ನ ಹಾಗೆ ಇಟ್ಟಿದ್ದಾರೆ. ಇವತ್ತಿಗೂ ಕೂಡ ನೀವು ಸ್ಕೂಲ್ ಟೀಚರು ಅಂತ ಒಂದು ಇದು CJP ಅವರು ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಯಾವ ಸ್ಕೂಲ್ಗಳಿಗೆ ಹೋಗಿ ಉತ್ತರ ಪ್ರದೇಶ, ಬಿಹಾರ, UP, ಮಧ್ಯಪ್ರದೇಶಗಳಲ್ಲಿ ಒಂದು ಟಾಯ್ಲೆಟ್ ಇಲ್ಲ, ಒಂದು ಸ್ಕೂಲ್ ಇಲ್ಲ, ಒಂದು ಏನಿಲ್ಲ. ಅಂದ್ರೆ ಇವತ್ತು ಈ ಎಂಪ್ಲಾಯ್ಮೆಂಟ್ ಮೇಡಮ್, ಎಕನಾಮಿ ಇಂಪ್ಲಿಮೆಂಟ್